ಚಳ್ಳಕೆರೆ ಶೆಡ್ನ ಕ್ರೌರ್ಯ ದರ್ಶನ ಮಾಫಿ ಅರ್ಜಿ ಪುರಸ್ಕಾರವೋ ತಿರಸ್ಕಾರವೋ ಕೆಲವೇ ಕ್ಷಣದಲ್ಲಿ ಸಿಸಿಎಚ್ ಕೋರ್ಟ್ನಿಂದ ತೀರ್ಪು ದರ್ಶನ್ಗೆ ಅಗ್ನಿ ಪರೀಕ್ಷೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ಗೆ ಈಗ ಮಾಫಿ ಸಾಕ್ಷಿ ಪ್ರದೋಷ್ ಹೇಳಿಕೆಯ ಟೆನ್ಷನ್. ಪ್ರದೋಷ್ ಅರ್ಜಿ ಬಗ್ಗೆ ಪ್ರತ್ಯೇಕವಾಗಿ ಕೋರ್ಟ್ ತೀರ್ಮಾನವನ್ನ ಕೊಡುತ್ತೆ. ಮಾಫಿ ಅರ್ಜಿ ಸ್ವೀಕಾರನ ಅಥವಾ ತಿರಸ್ಕಾರನ ಅನ್ನೋದರ ಬಗ್ಗೆ ಇದೀಗ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಉಂಟಾಗ್ತಾ ಇದೆ. ಆರೋಪಿ ದರ್ಶನ್ ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಇದೀಗ ಕೋರ್ಟ್ ಹೇಳಿದ್ದು, ಮಾಫಿ ಸಾಕ್ಷಿಯ ಆಕ್ಷೇಪಣೆಗೆ ಆರೋಪಿಗಳಿಗೆ ಅವಕಾಶ ಇಲ್ಲ. ನ್ಯಾಯಮೂರ್ತಿ ಸುಜಾತಾ ಸಾಮ್ರಾಣಿ ಅವರಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಆಕ್ಷೇಪಣೆ ಬಗ್ಗೆ ಸೆಷನ್ಸ್ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಆದರೆ ಮಾಫಿ ಅರ್ಜಿ ಸ್ವೀಕಾರನ ತಿರಸ್ಕಾರನ ಅನ್ನೋದನ್ನ ಕೋರ್ಟ್ ಶೀಘ್ರವೇ ತೀರ್ಮಾನ ಮಾಡಲಿದೆ. ಇವತ್ತಿನ ವಿಚಾರಣೆ ಈಗ ಮುಗಿದಿದೆ. ಆದ್ರೆ ಇನ್ನೂ ಕೂಡ ಅರ್ಜಿ ತಿರಸ್ಕಾರನ ಪುರಸ್ಕಾರನ ಅನ್ನೋದ್ರ ಬಗ್ಗೆ ಕೋರ್ಟ್ ಇಲ್ಲಿ ತೀರ್ಮಾನವನ್ನ ಕೈಗೊಂಡಿಲ್ಲ, ತೀರ್ಪನ್ನ ಕೊಟ್ಟಿಲ್ಲ. ಆದ್ರೆ ಕೋರ್ಟ್ ಶೀಘ್ರವೇ ತೀರ್ಮಾನವನ್ನ ಮಾಡಲಿದೆ. ಆದ್ರೆ ಈ ವಿಚಾರದಲ್ಲಿ ಒಂದಷ್ಟು ಆಕ್ಷೇಪಣೆಯನ್ನ ಸಲ್ಲಿಸಲಾಗಿತ್ತು. ಪ್ರದೋಷ್ ಮಾಫಿ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಹೇಳಿರೋದು, ಆರೋಪಿ ದರ್ಶನ್ ಕೂಡ ಇಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಮಾಫಿ ಸಾಕ್ಷಿಯ ಆಕ್ಷೇಪಣೆಗೆ ಆರೋಪಿಗಳಿಗೆ ಅವಕಾಶ ಇಲ್ಲ ಅನ್ನೋದನ್ನ ಇದೀಗ ಕೋರ್ಟ್ ಹೇಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗ ಒಂದ್ ಕಡೆ ಪ್ರದೋಷ್ನ ಅರ್ಜಿ ತಿರಸ್ಕಾರನ ಪುರಸ್ಕಾರನ ಅನ್ನೋದರ ಬಗ್ಗೆ ಯಾವುದೇ ರೀತಿಯ ತೀರ್ಪನ್ನ ಕೊಟ್ಟಿಲ್ಲ ಕೋರ್ಟ್. ಬಟ್ ಯಾರ್ಯಾರು ಆಕ್ಷೇಪಣೆ ಸಲ್ಲಿಸಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸೂಚನೆಯನ್ನ ಕೋರ್ಟ್ ಕೊಟ್ಟಿದೆ? ನವಿತಾ, ಈಗಾಗಲೇ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಸಂಬಂಧಪಟ್ಟಂತೆ ಎರಡು ರೀತಿಯಾದಂತಹ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ಅಂದ್ರೆ ಪ್ರಾಸಿಕ್ಯೂಷನ್ ಈಗಾಗಲೇ ಆತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಹುದು ಅಂತೇಳಿ ಕೋರ್ಟ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ, ಅದರಲ್ಲೂ ಕೂಡ ಇಂತಹ ಹೀನಸ್ ಕ್ರೈಮ್ಗಳಂತೇಳಿ ಕರೀತಾರೆ, ಅಂದ್ರೆ ಕೊಲೆ ಪ್ರಕರಣಗಳಲ್ಲಿ ಯಾವುದೇ ಒಂದು ಆರೋಪಿ ತನ್ನ ಮಾಫಿ ಸಾಕ್ಷಿ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ. ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ತನ್ನ ತಪ್ಪನ್ನು ತಾನು ಒಪ್ಪಿಕೊಂಡು ಕೋರ್ಟ್ನ ಮುಂದೆ ಶರಣಾಗೋದಕ್ಕೆ ಅವಕಾಶ ಇದೆ. ಸಿಆರ್ಪಿಸಿ 307 ಅಡಿ ಮಾಫಿ ಸಾಕ್ಷಿಯನ್ನಾಗಿ ಅರ್ಜಿ ಹಾಕೋದಕ್ಕೆ ಪ್ರತಿಯೊಬ್ಬ ಆರೋಪಿಗೂ ಕೂಡ, ಅಂದ್ರೆ ಕೊಲೆ ಪ್ರಕರಣದಲ್ಲಿ ಅಥವಾ ಬೇರೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಜೈಲು ಶಿಕ್ಷೆ ಅನುಭವಿಸುತ್ತಿರುವಂತಹ ಆರೋಪಿಗೆ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಮಾಫಿ ಸಾಕ್ಷಿ ಅರ್ಜಿಗೆ ಯಾವುದೇ ರೀತಿಯಾದಂತಹ ಬೇರೆ ಆರೋಪಿಗಳು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಮತ್ತೆ ಹೈಕೋರ್ಟ್ ಆಗಿರ್ಬೋದು ಬೇರೆ ಬೇರೆ ಪ್ರಕರಣಗಳಲ್ಲಿ ಮಾಫಿ ಸಾಕ್ಷಿ ಆಕ್ಷೇಪಣೆಗೆ ಬೇರೆ ಆರೋಪಿಗಳ ಪರ ವಕೀಲರಿಂದ ಆಕ್ಷೇಪಣೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಸಾಕಷ್ಟು ಆರ್ಡರ್ಗಳು ಕೂಡ ಇದಾವೆ. ಜೊತೆಗೆ ಈ ಒಂದು ಪ್ರಕ್ರಿಯೆಯನ್ನ, ಅಂದ್ರೆ ಮಾಫಿ ಸಾಕ್ಷಿ ಪ್ರಕ್ರಿಯೆಯನ್ನ ಆಕ್ಷೇಪಣೆ ಮಾಡಬಹುದು, ಬದಲಾಗಿ ಆ ಅರ್ಜಿಗೆ ಆಕ್ಷೇಪಣೆ ಅರ್ಜಿ ಹಾಕೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಕಾನೂನಿನಲ್ಲಿ ಇಲ್ಲ. ಹೀಗಾಗಿ ಇವತ್ತು ನಡೀತಿರುವಂತಹ ವಿಚಾರಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಆರೋಪಿಗಳು, ದರ್ಶನ್ ಪರ ಆರೋಪಿಯಾಗಿ ವಕೀಲರಾಗಿರ್ಬೋದು ಮತ್ತೆ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು, ನಾವು ಆ ಒಂದು ವಿಚಾರವನ್ನ, ಅಂದ್ರೆ ಪ್ರದೋಷ್ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ತಿರುವಂತಹ ವಿಚಾರವನ್ನ ನಾವು ವಿರೋಧ ಮಾಡ್ತೀವಿ. ನಮಗೆ ಆ ಒಂದು ವಿಚಾರದಲ್ಲಿ ಆಕ್ಷೇಪಣೆ ಇದೆ, ಹೀಗಾಗಿ ನಮಗೆ ವಾದ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಕೋರ್ಟ್ಗೆ ಮನವಿ ಮಾಡುವಂತ ಕೆಲಸವನ್ನ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ, ಅಂದ್ರೆ ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ, ಅಂದ್ರೆ ಮಾಫಿ ಸಾಕ್ಷಿ ಅರ್ಜಿಗೆ ಯಾವುದೇ ರೀತಿಯಾದಂತಹ ಆಕ್ಷೇಪಣೆ ಹಾಕೋದಕ್ಕೆ ಅವಕಾಶ ಕಾನೂನಿನಲ್ಲಿ ಬರೋದಿಲ್ಲ. ಹೀಗಾಗಿ ನಿಮ್ಮ ವಾದವನ್ನ ಸದ್ಯಕ್ಕೆ, ನಿಮ್ಮ ಆಕ್ಷೇಪಣೆಯನ್ನ ನಾವು ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಕೋರ್ಟ್ ಬೇರೆ ಆರೋಪಿಗಳ ಪರ ವಕೀಲರಿಗೆ ಸೂಚನೆ ನೀಡುವಂತ ಕೆಲಸವನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಇಲ್ಲಿ ಪ್ರದೋಷ್ ಅರ್ಜಿಯನ್ನ ಇಲ್ಲಿ ಪಡಿಬೇಕಾ ಬೇಡವಾ, ಅಂದ್ರೆ ಅಥವಾ ಅಕ್ಸೆಪ್ಟ್ ಮಾಡಬಾರ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ನ್ಯಾಯಾಧೀಶರು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶವನ್ನ ಹೊರಡಿಸುವಂತ ಕೆಲಸವನ್ನ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಾಗೆ ಸಂಪರ್ಕದಲ್ಲಿರಿ ಮಾದೇಶ್, ಮಾಹಿತಿನ ಪಡ್ಕೊಳ್ತೀನಿ. ಕೋರ್ಟ್ ನಲ್ಲಿ ಏನೇನು ಆಯ್ತು, ಯಾವ ರೀತಿಯಾಗಿ ವಾದ ಪ್ರತಿವಾದ ಆಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಪ್ರದೋಷ್ ಅರ್ಜಿಯ ಒಂದು ವಾದ ಪ್ರತಿವಾದವು ಕೂಡ ಅಲ್ಲಿ ಆಯ್ತಾ ಅನ್ನೋದರ ಜೊತೆಗೆ ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಅಲ್ಲಿ ಪರಿಗಣನೆಗೆ ತೆಗೆದುಕೊಂಡಿದೆ?
ಲಲಿತಾ, ಪ್ರಮುಖವಾಗಿ ಇವತ್ತು ಸೆಷನ್ಸ್ ಕೋರ್ಟ್ ಕೊಟ್ಟಂತ ಒಂದು ಆರ್ಡರ್ ಏನಿದೆ, ಇದು ನಟ ದರ್ಶನ್ ಸೇರಿದಂತೆ ಜೈಲಲ್ಲಿರುವಂತಹ ಆರೋಪಿಗಳಿಗೆ ಒಂದು ದೊಡ್ಡ ಮಟ್ಟದ ಸಂಕಷ್ಟ ತಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಪ್ರದೋಷ್ ತಾನು ಅಪ್ರೂವರ್ ಆಗಿ ಹೇಳಿಕೆಯನ್ನ ಕೊಡ್ತೀನಿ ಅಂತ ಒಂದು ಪಿಟಿಷನ್ ಅನ್ನ ಹಾಕೊಂತಾರೆ. ಆ ಒಂದು ಪಿಟಿಷನ್ ಯಾವಾಗ ಕೋರ್ಟ್ ನಲ್ಲಿ ಬರುತ್ತೋ, ಕೋರ್ಟ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಒಂದಷ್ಟು ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಯಾವುದೇ ಆರೋಪಿಗೆ ವಿಚಾರ ಗೊತ್ತಿಲ್ಲದೆ ಅದ್ ಹೇಗೆ ಇವರು ಅರ್ಜಿಯನ್ನ ಹಾಕೊಳ್ತಾರೆ, ದಯವಿಟ್ಟು ಎಲ್ಲಾ ಆರೋಪಿಗಳು ಮುಂದೆನೂ ಕೂಡ ಅಷ್ಟೇ ಇದನ್ನ ತಗೊಂಡ್ ಬನ್ನಿ, ಅವರ ಅಭಿಪ್ರಾಯವನ್ನು ಕೂಡ ಅಷ್ಟೇ ಸಂಗ್ರಹ ಮಾಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಕೋರ್ಟ್ಗೆ ಮಾಡ್ಕೊಂಡಿದ್ರು. ಆದ್ರೆ ಕೋರ್ಟ್ ಇವತ್ತು ಸೋಮವಾರದಂದು ನಾನು ಇದರ ವಿಚಾರಣೆಯನ್ನ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಅದರಿಂದ ಇವತ್ತು ಆರಂಭ ಕೂಡ ಆಯ್ತು. ಆರಂಭದಲ್ಲೂ ಕೂಡ ಅಷ್ಟೇ ಪ್ರದೋಷ್ನ ಅರ್ಜಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಕನ್ಸಿಡರ್ ಮಾಡಬೇಡಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂಡ್ರು. ನಟ ದರ್ಶನ್ ನ ಪರ ವಕೀಲರಂತ ಹಿರಿಯ ವಕೀಲ ಅಜ್ಮತ್ ಪಾಷಾ ಅವರು ಕೂಡ ಅಷ್ಟೇ ಅದನ್ನೇ ವಾದವನ್ನ ಮಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಒಬ್ಬ ಆತನೂ ಕೂಡ ಅಷ್ಟೇ ಕ್ರೈಮ್ ನಲ್ಲಿ ಭಾಗಿಯಾಗಿರುವಂತ ವ್ಯಕ್ತಿ. ಆತ ಇವತ್ತು ನಾನು ಎಲ್ಲವನ್ನೂ ಕೂಡ ಅಷ್ಟೇ ಕೋರ್ಟ್ ನ ಮುಂದೆ ಹೇಳ್ತೀನಿ, ತಾನಿದೇನು ತಪ್ಪಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆತ ಹೇಳಿಕೆಯನ್ನ ಕೊಡ್ತಾನೆ ಅನ್ನಂತ ವೇಳೆಯಲ್ಲಿ ಇತರೆ ಆರೋಪಿಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಆ ಒಂದು ಕಾರಣಕ್ಕೋಸ್ಕರ ಎಲ್ಲ ಆರೋಪಿಗಳ ಒಂದು ಹೇಳಿಕೆಯನ್ನ ಕೂಡ ಪಡ್ಕೊಳ್ಳಿ, ಅವರ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿ ತದನಂತರ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಅಂತಾನು ಕೂಡ ಅಷ್ಟೇ ಅವ್ರು ವಾದವನ್ನ ಮಾಡಿದ್ರು. ಇವತ್ತು ವಾದ ಪ್ರತಿವಾದ ಆದಂತ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಆರ್ಡರ್ ಕೊಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಆದೇಶದಲ್ಲಿ ಏನು ಮಾಫಿ ಸಾಕ್ಷಿ ಆಗೋದಕ್ಕೆ ಪ್ರದೋಷ್ ಸಲ್ಲಿಕೆ ಮಾಡುವಂತ ಅರ್ಜಿಗೆ ಇತರೆ ಆರೋಪಿಗಳಿಗೆ ಅಬ್ಜೆಕ್ಷನ್ ಮಾಡುವಂತ ರೈಟ್ಸ್ ಇಲ್ಲ ಅನ್ನುವಂತ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಬಹುತೇಕ ಮುಂದಿನ ದಿನಗಳಲ್ಲಿ ಪ್ರದೋಷ್ ಸಲ್ಲಿಕೆ ಮಾಡಿರುವಂತ ಅರ್ಜಿ ಪುರಸ್ಕೃತ ಆಗುವಂತ ಚಾನ್ಸಸ್ ಕೂಡ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಪ್ರಾಸಿಕ್ಯೂಷನ್ ಪ್ರದೋಷ್ ಸಲ್ಲಿಕೆ ಮಾಡಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನು ಅವ್ರು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ, ಅವ್ರು ಓಕೆ ಮಾಡಿದ್ದಾರೆ. ಇನ್ನು ಅವರು ಕೂಡ ಅಷ್ಟೇ ಕೋರ್ಟ್ಗೆ ಹೇಳಿರುವಂತದ್ದು, ನೀವು ಕೋರ್ಟ್ ಓಕೆ ಅಂತಂದ್ರೆ ನಾವು ಪ್ರದೋಷ್ ನ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋಕೆ ನಾವು ರೆಡಿ ಆಗಿದ್ದೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಅಷ್ಟೇ ಪ್ರಾಸಿಕ್ಯೂಷನ್ ಕೋರ್ಟ್ ನ ಗಮನಕ್ಕೆ ತಂದಿದೆ. ಈಗ ಇತರ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಅಬ್ಜೆಕ್ಷನ್ ಮಾಡೋದಕ್ಕೆ ಅವಕಾಶನೇ ಇಲ್ಲ ಅಂತ ಕೋರ್ಟ್ ಆರ್ಡರ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಬಹುತೇಕ ಪ್ರದೋಷ್ನ ಅರ್ಜಿ ಅನ್ನುವಂಥದ್ದು ಕನ್ಸಿಡರ್ ಆಗುವಂತ ಚಾನ್ಸಸ್ ಹೆಚ್ಚಾಗಿ ಕಂಡು ಬರ್ತಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಪ್ರದೋಷ್ ಸಲ್ಲಿಕೆ ಮಾಡಿರುವಂತ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ಓಕೆ ಮಾಡಿದೆ, ಜಡ್ಜ್ ಕೂಡ ಅಷ್ಟೇ ಓಕೆ ಮಾಡಿದ್ರು ಅಂತಂದ್ರೆ ಒಂದು ಡೇಟ್ ಅನ್ನ ನಿಗದಿ ಮಾಡ್ತಾರೆ. ಆ ಒಂದು ಡೇಟ್ ನಂದು ಪ್ರದೋಷ್ ಬಂದು ಪ್ರತಿಯೊಂದು ಹೇಳಿಕೆಯನ್ನ ಕೊಡ್ಬೇಕಾಗಿರುತ್ತೆ. ಈಗಾಗಲೇ ಪ್ರದೋಷ್ ತಾನು ಸಲ್ಲಿಕೆ ಮಾಡಿರುವಂತ ಅರ್ಜಿಯಲ್ಲಿ ಒಟ್ಟು 11 ಪುಟಗಳನ್ನು ವಿಸ್ತಾರವಾಗಿ ಎಲ್ಲವನ್ನೂ ಕೂಡ ಅಷ್ಟೇ ಮೆನ್ಷನ್ ಮಾಡಿದ್ರೆ. ಜೂನ್ 8, 2024ನೇ ತಾರೀಕು 24ರಂದು ಏನಾಯ್ತು, ನಟ ದರ್ಶನ್ ಎಲ್ಲಿದ್ರು, ಪಟ್ಟಣಗೆರೆ ಶೆಡ್ಗೆ ಯಾರ ಜೊತೆ ಹೋದ್ರು, ರೇಣುಕಾ ಸ್ವಾಮಿ ಮೇಲೆ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ರು, ಬೆತ್ತಲಗೊಳಿಸಿ ಯಾವ ರೀತಿ ಹಲ್ಲೆಯನ್ನ ಮಾಡಿದ್ರು, ಜೊತೆಗೆ ರೇಣುಕಾ ಸ್ವಾಮಿಯನ್ನ ಈ ಹಗ್ಗದಿಂದ ಯಾವ ರೀತಿಯಾಗಿ ಅವರು ಹಿಂಸೆಯನ್ನ ಮಾಡಿದ್ರು, ಹೀಗೆ ಪ್ರತಿಯೊಂದು ವಿಚಾರವನ್ನು ಕೂಡ ಅಷ್ಟೇ ತಾನು ಸಲ್ಲಿಕೆ ಮಾಡಿರುವಂತಹ ಒಂದು ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆತ ಕೊನೆಯದಾಗಿ ಒಂದು ಲೈನ್ ಅನ್ನು ಹೇಳಿದಾನೆ, ನನಗೆ ಪಾಪ ಪ್ರಜ್ಞೆ ಅನ್ನುವಂಥದ್ದು ಕಾಡ್ತಾ ಇದೆ, ಈ ರೀತಿಯಾಗಿ ಕ್ರೈಮ್ ಎಲ್ಲವೂ ಕೂಡ ಅಷ್ಟೇ ನನ್ನ ಕಣ್ಮುಂದೆ ಆಗ್ತಿದ್ರು ಕೂಡ ಅಷ್ಟೇ ನಾನು ಅವತ್ತು ಏನು ಹೇಳಿಲ್ಲ, ಇವತ್ತು ನನಗೆ ಪಾಪ ಪ್ರಜ್ಞೆ ಕಾಡ್ತಿರುವಂತ ಕಾರಣಕ್ಕೋಸ್ಕರ ನಾನು ಸಾಕ್ಷ್ಯವನ್ನ ನುಡಿಯೋದಕ್ಕೆ ತಯಾರಿಯಾಗಿದ್ದೀನಿ, ಆ ಒಂದು ಕಾರಣಕ್ಕೋಸ್ಕರ ಮಾಫಿಯಾಗಿ ನಾನು ಬದಲಾಗ್ತಾ ಇದ್ದೀನಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಕೋರ್ಟ್ಗೆ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇವತ್ತಿನ ನ್ಯಾಯಾಲಯದ ತೀರ್ಪೇನಿದೆ, ಇದು ನಟ ದರ್ಶನ್ ಪವಿತ್ರ ಗೌಡಗೆ ದೊಡ್ಡ ಮಟ್ಟದ ಸಂಕಷ್ಟ ಅಂತ ಹೇಳ್ಬೋದು. ಒಂದ್ ವೇಳೆ ಏನಾದ್ರೂ ಪ್ರದೋಷ್ ಸಲ್ಲಿಕೆ ಮಾಡಿರುವಂತ ಮಾಫಿ ಸಾಕ್ಷಿಯನ್ನ ಕೋರ್ಟ್ ಏನಾದ್ರೂ ಅಂಗೀಕರಿಸ್ತು ಅಂತಂದ್ರೆ ಪ್ರದೋಷ್ನ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾದಂತ ಬಳಿಕ ಕ್ರಾಸ್ ಮಾಡೋದಕ್ಕೆ ಮಾತ್ರ ಈಗ ಆರೋಪಿಗಳ ಪರ ವಕೀಲರಿಗೆ ಅವಕಾಶ ಇರುವಂತದ್ದು. ಯಾಕಂದ್ರೆ ಯಾವುದೇ ಒಂದು ಕ್ರೈಮ್ ನಲ್ಲಿರುವಂತಹ ಆರೋಪಿ ಅನ್ಸ್ಕೊಂಡಿರುವಂತ ವ್ಯಕ್ತಿ ಕೋರ್ಟ್ ಟ್ರಯಲ್ ನ ಸಂದರ್ಭದಲ್ಲಿ ತಾನು ಮಾಫಿ ಸಾಕ್ಷಿಯಾಗಿ ಬದಲಾಗ್ತೀನಿ ಅನ್ನಂತ ವೇಳೆಯಲ್ಲಿ ಆ ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಯಾವುದೇ ಆರೋಪಿಗಳ ಪರ ವಕೀಲರಿಗೆ ಅವಕಾಶ ಇಲ್ಲ. ಬದಲಾಗಿ ಆತ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಆದಂತ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್